I'm back with another PJ haul. I really love how Pinterest coded this set is. And summer ಅಲ್ಲಿ ಆ ಥರ ಅಂಟ್ಕೊಂಡಿರುವಂಥ ಪೀಜಸ್ನ ಹಾಕೊಂಡಂತೂ ಬದುಕಕ್ಕಾಗಲ್ಲ. ಯೆಟ್ ಅನದರ್ ಪಿಂಟ್ರೆಸ್ಟಿ ಕೋಡೆಡ್ ಪಿ ಜೆ ಅಂತಾನೆ ಹೇಳ್ಬೋದು. ಸಬ್ಸ್ಕ್ರೈಬರ್ಸ್ಗೆಲ್ಲನೂ ಜಾಸ್ತಿ ಕಂಪ್ಲೇಂಟ್ ಇದೆ ಅಬೌಟ್ ಮೈ ಪ್ರೊನೌನ್ಸಿಯೇಷನ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವೀಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ because I make a video on all of that. I'm back with another PJ haul. ನನ್ನ ಫಸ್ಟ್ PJ haul ಎಲ್ರಿಗೂ ಜಾಸ್ತಿ ಇಷ್ಟ ಆಗಿತ್ತು, ಸೊ ಐ ಆಮ್ ಬ್ಯಾಕ್ ವಿತ್ ಪಾರ್ಟ್ 2. ಐ ಥಿಂಕ್ ನನ್ನ ಕರೆಂಟ್ ಅಜೆಂಡಾ ಏನು ಅಂದ್ರೆ ಸ್ಲೋ ಆಗಿ ಕ್ಯೂಟ್ ಪಿಂಟ್ರೆಸ್ಟಿ PJs ನ ಹಾಕೊಳ್ಳೋ ತರ ಮಾಡೋದು. ನನ್ನ ಫಸ್ಟ್ ಪೀಸ್ ಬಂದ್ಬಿಟ್ಟು ಈ ಪಿಂಟ್ರೆಸ್ಟ್ ಕೋಡೆಡ್ PJ. ನನಗೆ ಈ PJ ಜಾಸ್ತಿ ಏನು ಅಟ್ರಾಕ್ಟ್ ಆಗಿದ್ದು ಅಂದ್ರೆ ಇದ್ರ ಮೇಲೆ ಇದ್ದಿದ್ದು ಪ್ರಿಂಟು, ಬಿಕಾಸ್ ಜಿರಾಫ್ನ ಡಿಫ್ರೆಂಟ್ ಸ್ಟೈಲಲ್ಲಿ ಐ ಮೀನ್ ಡಿಫ್ರೆಂಟ್ ವೇಸ್ ಅಲ್ಲಿ ಸ್ಟೈಲ್ ಮಾಡಿದ್ದಾರೆ. ಐ ಲವ್ ಹೌ ದ ಫ್ಯಾಬ್ರಿಕ್ ಫೀಲ್ಸ್. ಈ ತರ ಫ್ಯಾಬ್ರಿಕ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಇದು ಬಂದ್ಬಿಟ್ಟು ಸಾಫ್ಟ್ ಕಾಟನ್ ಮೆಟೀರಿಯಲ್ ಇಂದ ಮಾಡಿದ್ದಾರೆ. ಯಾವುದೇ ರೀತಿ ಒಂಚೂರು ಸ್ಕಿನ್ ಮೇಲೆ ಹಾರ್ಶ್ ಆಗಿ ಫೀಲ್ ಆಗ್ತಾನೆ ಇಲ್ಲ. ಐ ರಿಯಲಿ ಲೈಕ್ ಇಟ್. ಸಾಫ್ಟ್ ಮಟೀರಿಯಲ್ ಆಗಿರೋದ್ರಿಂದ ಕಂಫರ್ಟ್ 100 out of 100. ನೈಟ್ ಸೂಟ್ ಅಂದ್ರೆ ಕಂಫರ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನಾವು ಮಲ್ಗೋಬೇಕಾದ್ರೆ ಹಾಕೋತಿರಲ್ವಾ, ಅದಕ್ಕೋಸ್ಕರ. PJ ನೋಡಕ್ ಈ ತರ ಇದೆ. ಫ್ರಂಟ್ ಅಲ್ಲಿ ನೆಕ್ ಲೈನ್ ಬಂದ್ಬಿಟ್ಟು ಈ ತರ ಕೊಟ್ಟಿದ್ದಾರೆ. ನನ್ಗೆ ಯಾವಾಗ್ಲೂ ನೆಕ್ ಲೈನ್ಸ್ ಸ್ವಲ್ಪ ಯುನೀಕ್ ಆಗಿದ್ರೆ ಜಾಸ್ತಿ ಇಷ್ಟ ಆಗುತ್ತೆ, ಬಿಕಾಸ್ ಎಲ್ಲಾ PJಗೂ ಒಂದೇ ನೆಕ್ ಲೈನ್ ಇದ್ರೆ ಅದು ಅಷ್ಟು ಡಿಫ್ರೆಂಟ್ ಅಂತ ಏನು ಫೀಲ್ ಆಗಲ್ಲ, ಎಲ್ಲ ಒಂದೇ ತರ ಫೀಲ್ ಆಗ್ತಾ ಇರುತ್ತೆ. ಅಂಡ್ ಆಗ್ಲೇ ಹೇಳ್ದಾಗೆ ಪ್ರಿಂಟ್ is wow. and next ಬಂದ್ಬಿಟ್ಟು ಸ್ಲೀವ್ಸ್ ಬಂದ್ಬಿಟ್ಟು ಈ ತರ ಹಾಫ್ ಸ್ಲೀವ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಪೈಪಿಂಗ್ ಕೊಟ್ಟಿದ್ದಾರೋ ಅದು ತುಂಬಾನೇ ಹೈಲೈಟಿಂಗ್ ಆಗಿದೆ, ಬಿಕಾಸ್ ಕಲರ್ ಕಾಂಟ್ರಾಸ್ಟ್ ಕರೆಕ್ಟ್ ಆಗಿ ಅದು ಮ್ಯಾಚ್ ಆಗ್ತಾ ಇದೆ. ಇನ್ನೊಂದೇನು ಅಂದ್ರೆ ಇದಕ್ಕೆ ಈ ತರ ಒಂದು ಚಿಕ್ಕದು ಪಾಕೆಟ್ ನ ಕೊಟ್ಟಿದ್ದಾರೆ. ಪಾಕೆಟ್ ಮೇಲೂ ಕೂಡ ಈ ಬ್ಲಾಕ್ ಕಲರ್ ಪೈಪಿಂಗ್ ನ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಅವಾಗ್ಲೇ ಇಂದನು ನಾನು ಯಾವಾಗ ಪೈಪಿಂಗ್ ಅಂತ ಹೇಳ್ಬೇಕು ಅವಾಗೆಲ್ಲಾನು ಪೈಪ್ ಲೈನ್ ಅಂತಾನೆ ಬರ್ತಾ ಇದೆ. ಅಂದ್ರೆ ತುಂಬಾ ಜನಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲಾನು ಜಾಸ್ತಿ ಕಂಪ್ಲೇಂಟ್ ಇದೆ ಅಬೌಟ್ ಮೈ ಪ್ರೊನೌನ್ಸಿಯೇಷನ್. ಎಸ್, ನಾನು ಇವತ್ತೇ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಐ ಆಮ್ ವೆರಿ ಬ್ಯಾಡ್ ಎಟ್ ಪ್ರೊನೌನ್ಸಿಂಗ್ ಥಿಂಗ್ಸ್. ಪ್ಲೀಸ್ ಬೇರ್ ವಿತ್ ಮೀ. ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ನಾನು ಎಂಬಾರಸ್ ಮಾಡಬೇಡಿ ಪ್ಲೀಸ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಂಟಲ್ಲಿ ಕೂಡ ಪ್ರಿಂಟ್ ಕಂಟಿನ್ಯೂ ಆಗಿದೆ. ಅಂಡ್ ಇದರಲ್ಲಿ ಸಿಂಗಲ್ ಪಾಕೆಟ್ ನ ಕೊಟ್ಟಿದ್ದಾರೆ. ಲಾಸ್ಟ್ ಅಲ್ಲಿ ಅಂದ್ರೆ ವೇಸ್ಟ್ ಹತ್ರ ಈ ತರ ಎಲಾಸ್ಟಿಕ್ ನ ಕೂಡ ಕೊಟ್ಟಿದ್ದಾರೆ. ತುಂಬಾನೇ ಕಂಫರ್ಟಬಲ್ ಆಗಿದೆ. ಯಾಕಂದ್ರೆ ಇದು ಬೇರೆ ಪ್ಯಾಂಟ್ಸ್ ತರ ಪ್ಲಾಜೋ ಪ್ಯಾಂಟ್ ತರ ತುಂಬಾನೇ ವೈಡ್ ಆಗಿ ಕೊಟ್ಟಿದ್ದಾರೆ. ಸಮ್ಮರ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು, ಬಿಕಾಸ್ ಎಲ್ಲ ಕಡೆಯಿಂದ ಗಾಳಿ ಬರ್ತಾ ಇರುತ್ತೆ. ಇದು ಕೂಡ 2 ಸೆಟ್ ಆಗಿ ಬರುತ್ತೆ. ಇದಕ್ಕೆ ನಾನು ಕ್ವಾಲಿಟಿ ಮತ್ತೆ ಪ್ರಿಂಟ್ಗೆ ಐ ವುಡ್ ರೇಟ್ ದಿಸ್ 10 out of 10. ಐ ರಿಯಲಿ ಲವ್ ಹೌ ಪಿಂಟ್ರೆಸ್ಟ್ ಕೋಡೆಡ್ ದಿಸ್ ಸೆಟ್ ಇಸ್, ಬಿಕಾಸ್ ಈ ಥರದ್ದು ನೀವೇನಾದರೂ ಬೇರೆ ಕಡೆ ಸರ್ಚ್ ಮಾಡ್ತೀರಾ ಅಂದರೆ ವೆಸೈಡ್ H&M ಎಲ್ಲಾನು ಈ ಥರ PJs ನಿಮಗೆ ಬೇಕು ಅಂದರೆ 1000 to 2000 bucks ಇರುತ್ತೆ, ಅದು ಜಸ್ಟ್ ಒಂದು PJಗೆ. ಬಟ್ ನಾನು ಇದಕ್ಕೆ ಪೇ ಮಾಡೋದು ಜಸ್ಟ್ 450 rupees. 450ಗೆ ಈ ಥರ ಕ್ವಾಲಿಟಿ ಮತ್ತೆ ಈ ಥರ ಪ್ರಿಂಟ್ ಸಿಗ್ತಾ ಇದೆ ಅಂದರೆ ಯು ಶುಡ್ ಡೆಫಿನೆಟ್ಲಿ ಚೆಕ್ ಔಟ್. ನೆಕ್ಸ್ಟ್ ಬಂದ್ಬಿಟ್ಟು ಈ ಪೀಚ್ ಕಲರ್ PJ. ನನಗೆ ಇದ್ರಲ್ಲಿ ಜಾಸ್ತಿ ಅಟ್ರಾಕ್ಟ್ ಆಗಿದ್ದೇನು ಅಂದರೆ ಈ ಹಾರ್ಟ್ಸು. ನಾನು ಯಾವತ್ತೂ ಥಿಂಕ್ ಮಾಡಿರಲಿಲ್ಲ ಪೀಚು ಮತ್ತೆ ಬ್ಲ್ಯಾಕು ಇಷ್ಟು ಕಲರ್ ಕಾಂಟ್ರಾಸ್ಟ್ ಆಗಿ ಸಖತ್ತಾಗಿ ಕಾಣಿಸುತ್ತೆ ಅಂತ. ಅಂಡ್ ನೆಕ್ಕು ಕೂಡ ನಾನು ತಗೊಂಡಿರುವಂತ PJ ತರನೇ ಸೇಮು ಈ ತರ ಕಾಲರ್ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಈ ತರ ಫೋಲ್ಡಿಂಗ್ ನೆಕ್ ನ ಕೊಟ್ಟಿದ್ದಾರೆ. ಅಂಡ್ ಸ್ಲೀವ್ಸ್ ಬಂದ್ಬಿಟ್ಟು ಹಾಫ್ ಸ್ಲೀವ್, ಸಮ್ಮರ್ಗೆ ಪರ್ಫೆಕ್ಟ್ ಆಗಿರೋ ಸ್ಲೀವ್ ಅಂತಾನೆ ಹೇಳ್ಬೋದು. ಅಂಡ್ ಫ್ರಂಟ್ ಅಲ್ಲಿ ಈ ತರ ನಿಮಗೆ ಬಟನ್ಸ್ ನ ಕೊಟ್ಟಿದ್ದಾರೆ. ಆ್ಯಂಡ್ ಮಟೀರಿಯಲ್ ಬಂದ್ಬಿಟ್ಟು ಕಾಟನ್ ಮೆಟೀರಿಯಲ್. ನಾನು ತೊಗೊಂಡಿರೋ ಬ್ರ್ಯಾಂಡ್ ಹೆಸರು ಬಂದ್ಬಿಟ್ಟು ಡ್ರೀಮ್ ಬಿ. ನಾನು ನಾರ್ಮಲಾಗಿ ನಂಗೆ ಏನಾದರೂ PJs ಏನಾದರೂ ನನ್ನ ಸೈಜಲ್ಲಿ ಸಿಗಲಿಲ್ಲ ಅಂದರೆ, ನನ್ನ ಸೈಜ್ ಬಂದ್ಬಿಟ್ಟು ಮೀಡಿಯಮ್, ನನ್ನ ಸೈಜಲ್ಲಿ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಸೈಜ್ ಅಥವಾ ಯಾವ ಸೈಜ್ ಇದ್ರೂ ನಾನು ತೊಗೊಂಡ್ಬಿಡ್ತೀನಿ. ಬಿಕಾಸ್ PJs ಯಾವಾಗ್ಲೂ ದೊಗಲೆ ಆಗಿರಬೇಕು. ಅದೇನಾದರೂ ಮೈಗೆ ಅಂಟ್ಕೊತಾ ಇದೆ ಅಂದರೆ ಅದು ಇರಿಟೇಟ್ ಆಗುತ್ತೆ. ಆ್ಯಂಡ್ ಸಮ್ಮರಲ್ಲಿ ಆ ಥರ ಅಂಟ್ಕೊಂಡಿರುವಂಥ PJsನ ಹಾಕೊಂಡಂತೂ ಬದುಕಕ್ಕಾಗಲ್ಲ. ಮ್ಯಾಚಿಂಗ್ PJ ಆಗಿರೋದ್ರಿಂದ ಇದರಲ್ಲೂ ಕೂಡ ಹಾರ್ಟ್ಸ್ನ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಯಾವುದೇ ರೀತಿಯಾದ ಏನು ಪಾಕೆಟ್ಸ್ ಒಂದೇ ಒಂದು ಪಾಕೆಟ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ವೇಸ್ಟ್ ಹತ್ರ ನಿಮಗೆ ಈ ಥರ ಎಲಾಸ್ಟಿಕ್ ಸಿಗುತ್ತೆ. ಇದು ಕೂಡ ಅಷ್ಟೇ ಸ್ಟ್ರೈಟ್ ಕಟ್ ಪ್ಯಾಂಟ್. ಈ ಥರ ಕ್ಯೂಟ್ PJs ಸಿಗಬೇಕಾದ್ರೂ ಕೂಡ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ವಿ ಆರ್ ಸ್ಟಿಲ್ ಯೂಸಿಂಗ್ ದಟ್ ಅಗ್ಲಿ PJs ಅಥವಾ ಅನ್ಮ್ಯಾಚ್ಡ್ PJsನ ಯಾಕೆ ನಾವು ಇನ್ನೂ ವೇರ್ ಮಾಡ್ತಾ ಇದ್ದೀರಿ ಅನ್ನೋದು ನನಗೆ ಐಡಿಯಾ ಇಲ್ಲ. ಅದು ಏನು ಕಾಸ್ಟ್ಲಿ ಇದೆಯಾ ಅಂತ ನೋಡೋಕೆ ಹೋದ್ರೂ ಇಲ್ಲ. ಇದಕ್ಕೆ ನಾನು ಪೇ ಮಾಡೋದು ಕ್ಯಾನ್ ಯು ಬಿಲೀವ್ ಜಸ್ಟ್ 399 rupees. ಕ್ವಾಲಿಟಿ, ಕಂಫರ್ಟ್ ಅಂಡ್ ಕ್ಯೂಟ್ನೆಸ್ ಮೂರೂ ಒಂದೇ ಪ್ಯಾಕೇಜ್ ಅಲ್ಲಿ ಸಿಗಬೇಕಾದ್ರೆ ಯು ಗೈಸ್ ಶುಡ್ ರನ್ ಟು ಗೆಟ್ ದೀಸ್ PJs. ಹೌ ಕ್ಯಾನ್ ಐ ಫರ್ಗೆಟ್ ದಿಸ್? ಈ PJಗೆ ಐ ವುಡ್ ರೇಟ್ 10 out of 10. ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಯಾಟಿನ್ PJ. ಆಕ್ಚುಲಿ ನಾನು ಇಮೇಜಲ್ಲಿ ನೋಡ್ಬೇಕಾದ್ರೆ ಸ್ಯಾಟಿನ್ ತರ ಮೆಟೀರಿಯಲ್ ಅವ್ರು ಹಾಕಿರ್ಲಿಲ್ಲ, ಐ ಮೀನ್ ತರ ಕಾಣಿಸ್ತಾ ಇರಲಿಲ್ಲ. ಬಟ್ ನನಗೆ ಬಂದಿರೋದು ಸ್ಯಾಟಿನ್ ಮೆಟೀರಿಯಲ್. ನನಗೆ ತುಂಬಾನೇ ಖುಷಿ ಆಯ್ತು. ನಾನು ಆಲ್ರೆಡಿ ನನ್ನ ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ಥರ ಈ ಸ್ಯಾಟಿನ್ PJs ನಂಗೆ ಜಾಸ್ತಿ ಇಷ್ಟ ಆಗುತ್ತೆ, ಬಿಕಾಸ್ ಅದು ಮುಟ್ಟಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬಾನೇ ಕಂಫರ್ಟಬಲ್ ಆಗಿ ನಂಗೆ ಫೀಲ್ ಆಗುತ್ತೆ. ಇದು ಕೂಡ ಫುಲ್ ಸ್ಲೀವ್ PJ. ನೆಕ್ ಬಂದ್ಬಿಟ್ಟು ಈ ತರ ಇದೆ. ಕಾಲರ್ ನೆಕ್ ಕೊಟ್ಟಿದ್ದಾರೆ ಅಂಡ್ ಡೌನ್ ಸೈಡ್ ಅಲ್ಲಿ ಡಬಲ್ ಫೋಲ್ಡೆಡ್ ವಿ ನೆಕ್ ನ ಕೊಟ್ಟಿದ್ದಾರೆ. ಇದಕ್ಕೂ ಒಂದು ಪಾಕೆಟ್ ಇದೆ. ಇದ್ರಲ್ಲಿ ಜಾಸ್ತಿ ಹೈಲೈಟಿಂಗ್ ಆಗಿರೋದು ಬಂದ್ಬಿಟ್ಟು ಈ ಚೆಕ್ಸ್. ಅದಕ್ಕೆ ಕರೆಕ್ಟಾಗಿ ಕಾಂಟ್ರಾಸ್ಟ್ ಆಗಿ ವೈಟ್ ಕಲರ್
ಪೈಪಿಂಗ್, ಎಸ್, ಪೈಪಿಂಗ್ನ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಈ ಥರ ವೈಟ್ ಕಲರ್ ಬಟನ್ಸ್ನ ಕೊಟ್ಟಿದ್ದಾರೆ. ನನಗೆ ನಾರ್ಮಲಿ ಕಾಟನ್ ಪಿಜೆಸ್ಗಿಂತ ಸ್ಯಾಟಿನ್ ಪಿಜೆಸ್ ಜಾಸ್ತಿ ಇಷ್ಟ ಆಗುತ್ತೆ ಬಿಕಾಸ್ ಸ್ಕಿನ್ ಮೇಲೆ ತುಂಬಾ ಸ್ಮೂತ್ ಆಗಿರುತ್ತೆ ಆ್ಯಂಡ್ ಇಟ್ಸ್ ವೆರಿ ಕಂಫರ್ಟಬಲ್ ಟು ಸ್ಲೀಪ್ ಇನ್. ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ನ ಕೊಟ್ಟಿದ್ದಾರೆ ಆ್ಯಂಡ್ ವೇಸ್ಟ್ ಹತ್ರ ಈ ಥರ ಎಲಾಸ್ಟಿಕ್ ಇದೆ. ಒಂದೊಂದಕ್ಕೆ ಟೈಯಬಲ್ ಕೊಟ್ಟಿರ್ತಾರಲ್ಲ ಆ ಥರ ಅಲ್ಲ, ಎಲಾಸ್ಟಿಕ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಗಾಡ್ ಇದಕ್ಕೆ 2 ಪಾಕೆಟ್ನ ಕೊಟ್ಟಿದ್ದಾರೆ. ಪ್ಯಾಂಟಲ್ಲಿ ಈ ಥರ ವೈಟ್ ಕಲರ್ ಪೈಪಿಂಗ್ನ ಕೊಟ್ಟಿದ್ದಾರೆ ಟಾಪ್ ಜೊತೆ ಮ್ಯಾಚ್ ಮಾಡೋದಕ್ಕೆ. ಈ ಪಿಜೆಗೆ ನಾನು ಪೇ ಮಾಡೋದು 539 ರುಪೀಸ್. ಇದನ್ನ ರೇಟ್ ಮಾಡಬೇಕಂದ್ರೆ ಐ ವುಡ್ ರೇಟ್ 10 ಔಟ್ ಆಫ್ 10 ಬಿಕಾಸ್ ಕಂಫರ್ಟು ಇದೆ, ಕ್ವಾಲಿಟಿನೂ ಇದೆ. ವಾಟ್ ಎಲ್ಸ್ ಐ ನೀಡ್. ನೆಕ್ಸ್ಟ್ ಪೀಸ್ ಬಂದ್ಬಿಟ್ಟು ಅನದರ್ ಸ್ಯಾಟಿನ್ ಪಿಜೆ, ಯೆಟ್ ಅನದರ್ ಪಿಂಟ್ರೆಸ್ಟಿ ಕೋಡೆಡ್ ಪಿಜೆ ಅಂತಾನೆ ಹೇಳ್ಬೋದು ಬಿಕಾಸ್ ತುಂಬಾನೇ ಫ್ಲೋರಲ್ ಪ್ರಿಂಟ್ಸ್ನ ಇದ್ರ ಮೇಲೆ ಕೊಟ್ಟಿದ್ದಾರೆ. ಪಿಂಕ್ ಕಲರ್ ರೋಸ್, ತುಲಿಪ್ ಅದೆಲ್ಲ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತದೆ. ಐ ರಿಯಲಿ ಲವ್ ಹೌ ಮಿನಿಮಲ್ ಇಟ್ ಈಸ್. ಇದು ಸ್ಯಾಟಿನ್ ಪಿಜೆ ಆಗಿರೋದ್ರಿಂದ ಹಾಕೊಂಡಾಗ ತುಂಬಾನೇ ಲೈಟ್ ಅಂಡ್ ಕಂಫರ್ಟಬಲ್ ಆಗಿ ಫೀಲ್ ಕೊಡುತ್ತೆ. ನೀವು ಇದನ್ನೇನಾದ್ರೂ ವೇರ್ ಮಾಡಿದ್ರೆ ತುಂಬಾನೇ ಫೆಮಿನೈನ್ ಅಂಡ್ ಸಾಫ್ಟ್ ಗರ್ಲ್ ವೈಬ್ಸ್ ಅಂತೂ ಕೊಡೋದಂತೂ ಗ್ಯಾರಂಟಿ. ಟಾಪ್ ನೋಡಕ್ ಇದೇ ತರ ಎಲ್ಲ ಪಿಜೆ ತರ ಸೇಮ್ ನೆಕ್ ಲೈನ್ ಕೊಟ್ಟಿದ್ದಾರೆ ಅಂಡ್ ನನಗಿದ್ರಲ್ಲಿ ಜಾಸ್ತಿ ಕ್ಯೂಟ್ ಅಂತ ಅನ್ಸಿದೆ. ಪಾಕೆಟ್ ತುಂಬಾನೇ ಕ್ಯೂಟ್ ಆಗಿದೆ ಅಂಡ್ ಇದಕ್ಕೂ ಕೂಡ ಪಿಂಕ್ ಕಲರ್ ಪೈಪಿಂಗ್ ನ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಈ ತರ ಬಟನ್ಸ್ ನ ಕೂಡ ಕೊಟ್ಟಿದ್ದಾರೆ. ಸ್ಲೀವ್ ಬಂದ್ಬಿಟ್ಟು ಫುಲ್ ಸ್ಲೀವ್ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಫ್ಲೋರಲ್ ಪ್ರಿಂಟ್ ಅನ್ನ ಕೊಟ್ಟಿದ್ದಾರೆ. ಡೋಂಟ್ ವರಿ, ಸಮ್ಮರ್ ಅಪ್ರೋಪ್ರಿಯೇಟ್ ಬಿಕಾಸ್ ಫ್ಯಾಬ್ರಿಕ್ ಲೈಟ್ ಆಗಿರೋದ್ರಿಂದ ತುಂಬಾನೇ ಬ್ರೀತಬಲ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಂಟ್ ಕೂಡ ಸೇಮ್ ಮ್ಯಾಚಿಂಗ್ ಪ್ಯಾಂಟ್ ನ ಕೊಟ್ಟಿದ್ದಾರೆ ಅಂಡ್ ಡೌನ್ ಸೈಡ್ ಅಲ್ಲಿ ಈ ತರ ಅಗೇನ್ ಪಿಂಕ್ ಕಲರ್ ಪೈಪಿಂಗ್ ನ ಕೊಟ್ಟಿದ್ದಾರೆ. ನನಗೊಂದು ಈ ಪ್ಯಾಂಟ್ ಅಲ್ಲಿ ಏನ್ ಇಷ್ಟ ಆಗಿಲ್ಲ ಅಂದ್ರೆ ಈ ಥ್ರೆಡ್. ಎನಿವೇ ಇಟ್ ವೋಂಟ್ ಬಿ ವಿಸಿಬಲ್. ಎಲಾಸ್ಟಿಕ್ ಕೊಟ್ಟಿರೋದ್ರಿಂದ ನಾವು ಅದನ್ನ ಆಮೇಲೆ ಬೇಕಂದ್ರೆ ರಿಮೂವ್ ಮಾಡ್ಕೋಬಹುದು. ಪ್ಯಾಂಟ್ ಬಂದ್ಬಿಟ್ಟು ಸ್ಟ್ರೇಟ್ ಕಟ್ ಪ್ಯಾಂಟ್. ಇದಕ್ಕೂ ಕೂಡ ಟೂ ಪಾಕೆಟ್ಸ್ ನ ಕೊಟ್ಟಿದ್ದಾರೆ. ಇದನ್ನ ನಾನು ರೇಟ್ ಮಾಡಬೇಕು ಅಂದ್ರೆ ಐ ವುಡ್ ರೇಟ್ ದಿಸ್ 10 ಔಟ್ ಆಫ್ 10. ಈ ಪಿಜೆಗೆ ನಾನು ಪೇ ಮಾಡಿರೋದು 517 ರೂಪೀಸ್. ಯಾವುದೋ ಒಂದು ಅನ್ಮ್ಯಾಚ್ಡ್ ಪಿಜೆನ ತಗೊಂಡ್ ಬಂದು ಹಾಕೊಳ್ಳೋದಕ್ಕಿಂತ ಈ ತರ ಏನು ಅಫೋರ್ಡಬಲ್ ಅಂಡ್ ಪಿಂಟ್ರೆಸ್ಟಿ ಪಿಜೆಸ್ ನ ತಗೊಂಡ್ ಬಂದು ಹಾಕೊಳ್ಳೋದು ಇಸ್ ವೆರಿ ಗುಡ್ ಅಂತ ನನಗೆ ಅನ್ಸುತ್ತೆ ಬಿಕಾಸ್ ಅದು ನೋಡಕ್ಕೆ ಏಸ್ಥೆಟಿಕ್ ಆಗೂ ಇರುತ್ತೆ ಅಂಡ್ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ. ನಾನು ನೆಕ್ಸ್ಟ್ ಪೀಸ್ ಬಂದ್ಬಿಟ್ಟು ನಾನು ವೇರ್ ಮಾಡಿರುವಂತ ಪಿಜೆ. ದಿಸ್ ಇಸ್ ಮೈ ಟಾಪ್ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಬಿಕಾಸ್ ನನ್ನ ಪಿಂಟ್ರೆಸ್ಟ್ ತುಂಬಾನು ಈ ಆಸ್ಥೆಟಿಕ್ ಗರ್ಲ್ಸ್ ಎಲ್ಲಾನು ಇದೇ ತರ ಪಿಜೆಸ್ನ ವೇರ್ ಮಾಡೋ ನಾನು ನೋಡಿದೆ. ಸೊ ನಾನು ಏನು ಪಿಜೆನ ಬೈ ಮಾಡ್ಬೇಕಾದ್ರೆ ಸ್ಕ್ರಾಲ್ ಮಾಡ್ಬೇಕಾದ್ರೆ ನಾನು ಯಾವಾಗ ಈ ಪಿಜೆ ನೋಡ್ದೆ ಐ ವಾಸ್ ಲೈಕ್ ಐ ವಾಂಟ್ ದಿಸ್ ಅಂತ ಹೇಳ್ಬಿಟ್ಟು ಬೈ ಮಾಡಿದೆ. ನೋಡಕ್ಕೆ ಎಷ್ಟೇ ಎಸ್ಥೆಟಿಕ್ ಆಗಿದೆಯೋ ವೇರ್ ಮಾಡೋಕ್ಕೂ ಅಷ್ಟೇ ಕಂಫರ್ಟಬಲ್ ಆಗಿ. ನನಗಿದ್ರಲ್ಲಿ ಜಾಸ್ತಿ ಏನು ಇಷ್ಟ ಆಗಿದ್ದು ಅಂದ್ರೆ ಈ ಲೇಸ್ ಡೀಟೇಲಿಂಗ್. ನಾನು ಆಗ್ಲೇ ಎಲ್ಲ ತೋರಿಸ್ತಾ ಇದ್ದಿದ್ದು ಪಿಜೆಸ್ ಎಲ್ಲೆಲ್ಲೂ ಪೈಪಿಂಗ್ ನ ಕೊಟ್ಟಿದ್ದರು, ಬಟ್ ಇದರಲ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಈ ತರ ಲೇಸ್ ಡೀಟೇಲಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾನೇ ಕ್ಯೂಟ್ ಆಗಿದೆ. ಅಂಡ್ ನೆಕ್ ಲೈನ್ ಬಂದ್ಬಿಟ್ಟು ಜಸ್ಟ್ ವಿ ನೆಕ್ ನ ಕೊಟ್ಟಿದ್ದಾರೆ ಅಂಡ್ ಇದಕ್ಕೆ ಯಾವುದೇ ರೀತಿಯಾದ ಬಟನ್ ಇಲ್ಲ. ಈ ತರ ಲೇಸ್ ಡಿಟೇಲಿಂಗ್ ನ ಕೊಟ್ಟಿದ್ದಾರೆ. ಸೊ ನೀವೇನ್ ಮಾಡಬೇಕು ಅಂದ್ರೆ ನೀವೇನಾದ್ರೂ ಈ ಪಿಜೆನ ಪರ್ಚೇಸ್ ಮಾಡ್ತಾ ಇದ್ರೆ ನಿಮ್ದು ನೆಕ್ಸ್ಟ್ ಸೈಜ್ ನ ಪರ್ಚೇಸ್ ಮಾಡಿ ಬಿಕಾಸ್ ನಮ್ಮನ್ನ ಫ್ರಂಟ್ ಅಲ್ಲಿ ಓಪನ್ ಮಾಡ್ಬಿಟ್ಟು ನಾವು ವೇರ್ ಮಾಡೋಕ್ಕಾಗಲ್ಲ. ಸೊ ಮೇಲಿಂದ ವೇರ್ ಮಾಡ್ಬೇಕಾದ್ರೆ ಸ್ವಲ್ಪ ಟೈಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. ಸೊ ಇದ್ರ ಜೊತೆ ಮ್ಯಾಚಿಂಗ್ ಪ್ಯಾಂಟ್ ನ ಕೊಟ್ಟಿದ್ದಾರೆ. ಇದು ಸ್ಟ್ರೇಟ್ ಕಟ್ ಪ್ಯಾಂಟ್ ಅಲ್ಲ, ವೈಡ್ ಲೆಗ್ ಪ್ಯಾಂಟ್ ಅಂಡ್ ಇದಕ್ಕೂ ಕೂಡ ಕೆಳಗಡೆ ಲೇಸ್ ಡಿಟೇಲಿಂಗ್ ನ ಕೊಟ್ಟಿದ್ದಾರೆ ಟು ಮ್ಯಾಚ್ ವಿತ್ ದ ಟಾಪ್. ಐ ರಿಯಲಿ ಲವ್ ಹೌ ಇಟ್ ಲುಕ್ಸ್ ಆನ್ ಮೀ ಬಿಕಾಸ್ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಲ್ಲ ಬಿಕಾಸ್ ಅವಾಗಲಿಂದ ಮಿರರಲ್ಲಿ ಹೋಗಿ ನೋಡ್ಕೊತಾನೆ ಇದ್ದೀನಿ. ಹಿಂದೆ ಮಿರರ್ ಇಟ್ಟಿರೋದ್ರಿಂದ ತುಂಬಾ ಈಸಿ ಆಕ್ಸೆಸ್ ಆಗೋಗಿದೆ. ಇದನ್ನ ರೇಟ್ ಮಾಡಬೇಕು ಅಂದ್ರೆ ಐ ವುಡ್ ರೇಟ್ ದಿಸ್ 10 ಔಟ್ ಆಫ್ 10 ಆಲ್ ಟೈಮ್ ಬಿಕಾಸ್ ಅಷ್ಟು ಕಂಫರ್ಟಬಲ್ ಆಗಿದೆ ಅಂಡ್ ಇದಕ್ಕೆ ನಾನು ಪೇ ಮಾಡಿದ್ದು 416 ರುಪೀಸ್. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದಾದ್ರು ಬೇರೆ ಹಾಲ್ಸ್ ನಾನು ಮಾಡಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ವುಡ್ ಲವ್ ಟು ಡೂ ಇಟ್ ಅಂಡ್ ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬೈ.